ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಬಲ, ಕಂಕಣ ಪ್ರಾಪ್ತಿ ಯೋಗದ ಬಗ್ಗೆ, ಹಾಗೆ ಕಂಕಣ ದೋಷಕ್ಕೆ ಮೂಲ ಕಾರಣಗಳೇನು, ವಯಸ್ಸು 40 ದಾಟಿದರೂ ಕಂಕಣ ಬಲ ಯಾಕೆ ಕೂಡಿ ಬರ್ತಾ ಇಲ್ಲ, ಮದುವೆ ವಿಚಾರದಲ್ಲಿ ಸಮಸ್ಯೆನೇ ಎದುರಾಗ್ತಾ ಇದೆ ಯಾವ ಕಾರಣಕ್ಕೆ, ಅಥವಾ ಸಮಸ್ಯೆ ಬರುವಂತಹ ವಿಚಾರಗಳ ಬಗ್ಗೆ ಸೂಕ್ತ ಪರಿಹಾರಗಳ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಪ್ರಥಮವಾಗಿ ನೋಡಿ, ಕೆಲವೊಬ್ಬರಿಗೆ ಈ ಮನೆಗಳಲ್ಲಿ ಮಕ್ಕಳಿಗೆ ಮದುವೆ ಮಾಡುವಂತದ್ದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರುತ್ತೆ. ವರ್ಷಾನುಗಟ್ಟಲೆಯಿಂದ ವಧುವರ ಅನ್ವೇಷಣೆ ಮಾಡ್ತಾನೆ ಇರ್ತಾರೆ. ಹೊಂದಾಣಿಕೆ ಆಗುವಂಥದ್ದು, ಗಣಕೂಟ ಕೂಡುವಂಥದ್ದು, ನಾಡಿಕೂಟ ಕೂಡುವಂಥದ್ದು, ಯೋನಿಕೂಟ ಕೂಡುವಂಥದ್ದು ಯಾವುದು ಸಿಗ್ತಾನೆ ಇರೋದಿಲ್ಲ. ಒಂದಕ್ಕೊಂದು ಸಂಬಂಧ ಇಲ್ದಿರಂಗೆ ವಯಸ್ಸು ಹೋಗ್ತಾನೆ ಇರುತ್ತೆ, ಆದ್ರೆ ಕಂಕಣ ಪ್ರಾಪ್ತಿ ಮಾತ್ರ ಕೂಡಿ ಬರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಇಷ್ಟಪಟ್ಟಂತ ಪುರುಷ ಸಿಕ್ಕಿಲ್ಲ, ಅಥವಾ ಇಷ್ಟಪಟ್ಟಂತ ಸ್ತ್ರೀ ಸಿಕ್ಕಿಲ್ಲ. ಯಾರನ್ನೋ ಇಷ್ಟಪಟ್ಟಿರ್ತಾರೆ, ಋಣಾನುಬಂಧ ಇದ್ರೆ ಸಿಗುತ್ತೆ. ಯಾವಾಗ ಋಣಾನುಬಂಧ ಇಲ್ಲ ಅಂದ್ಮೇಲೆ ಕೈ ತೊಳ್ಕೊಂಡು ಬಿಟ್ಟು ಬಿಡಬೇಕು ಅವುಗಳನ್ನ. ಇವ್ರಿಗೆ ಋಣಾನುಬಂಧ ಇಲ್ಲದೆ ಅವ್ರ ಮೇಲೆ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅವ್ರು ಸಿಕ್ಕಿಲ್ಲ ಅಂತ ಹೇಳಿ ಮದುವೆ ಮೇಲಿನ ನಂಬಿಕೆಗಳನ್ನೇ ಕಳ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ರು ಕನಸು ಕಾಣ್ತಾ ಇರ್ತಾರೆ, ಇದೇ ತರ ಪುರುಷ ಬರಬೇಕು, ಇದೇ ತರ ಸ್ತ್ರೀ ಬರಬೇಕು. 100ಕ್ಕೆ 100 ಭಾಗ ಯಾರಿಗೂ ಸಿಗಲ್ಲ, ಯಾವ ವ್ಯಕ್ತಿಗೂ ಸಿಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸ್ಕೊಂಡು ಹೋಗಬೇಕು. ಯಾವ್ದ್ರಲ್ಲಿ? ಮದುವೆ ವಿಚಾರದಲ್ಲಿ. ಹೊಂದಾಣಿಕೆ ಮುಂದೆ ಆಗ್ತಾನೆ ಇರ್ತದೆ, ಸಂಸಾರ ಸಾಕ್ತಾನೆ ಇರ್ತದೆ. ತಾವಿಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ಸಿಕ್ಕಿಲ್ಲ ಅಂತ ಮದುವೆ ಮೇಲಿನ ನಂಬಿಕೆ ಕಳ್ಕೊಂಡು, ಮದುವೆ ಮೇಲಿನ ವಿಶ್ವಾಸ ಕಳ್ಕೊಂಡು, ತಂದೆ ತಾಯಿ ಮಾತಿಗೆ ಬೆಲೆ ಕೊಡದೆ, ಗೌರವ ಕೊಡದೆ, ಮಾನಸಿಕವಾಗಿ ದೈಹಿಕವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲದೆ ನರಳತಾನೆ ಇರ್ತಾರೆ ಈ ಮದುವೆ ಅನ್ನುವಂತ ಒಂದು ವಿಚಾರಕ್ಕೆ. ಯಾಕಂದ್ರೆ ಈ ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲಿಯೇ ಭಗವಂತ ನಿಶ್ಚಯ ಮಾಡಿರ್ತಾರಂತೆ. ಈ ಹೆಣ್ಣಿಗೆ ಈ ಗಂಡು, ಈ ಗಂಡಿಗೆ ಈ ಹೆಣ್ಣು ಅಂತ. ಕೆಲವೊಬ್ಬರು ಋಣಾನ ಸಂಬಂಧದ ಪ್ರಕಾರ ಕೂಡುತ್ತೆ, ಕೆಲವೊಬ್ರು ಋಣ ಸಂಬಂಧ ಇಲ್ಲದೆ ಇದ್ದಾಗ ಅದು ಕಳೆದು ಹೋಗುತ್ತೆ. ಅವಾಗ ಗ್ರಹಗತಿಗಳ ಏರಿಳಿತಗಳಿಂದ ಪ್ರಥಮವಾಗಿ ಮದುವೆ ಯೋಗದಲ್ಲಿ ವಿಳಂಬ ಕಂಡು ಬರುತ್ತದೆ. ಯಾವುದೇ ಮನುಷ್ಯಂಗಾಗ್ಲಿ ಗ್ರಹಗತಿಗಳೇ ಮೂಲ ಕಾರಣ. ಗ್ರಹಗತಿಗಳ ಪ್ರಭಾವ ಏನಾದರೂ ಅವ್ರ ಮೇಲೆ ವಿರೋಧವಾಗಿದ್ರೆ ಮೂಲಬಂಧಿ ಸಂತಾನ ಹಾಗೂ ಕಂಕಣ, ಈ 2 ವಿಚಾರಗಳಲ್ಲಿ ಮನುಷ್ಯ ತೊಂದರೆ ಅನುಭವಿಸ್ತಾನೆ. ಹಾಗೂ ಎರಡನೇದಾಗಿ ಏನಾಗ್ತದೆ, ಮದುವೆ ವಿಚಾರಕ್ಕೆ ಮೂಲವಾಗಿ ತೊಂದರೆ ಕೊಡುವಂಥದ್ದು ಆನುವಂಶಿಕ ಕರ್ಮ. ಅಂದ್ರೆ ವಂಶಾವಳಿಗೆಯಿಂದ ಬಂದಂತ ಕರ್ಮಗಳು, ಶಾಪಗಳು. ಅದರಲ್ಲೂ ಕೂಡ ಯಾರಿಗಾದರೂ ಸ್ತ್ರೀ ಶಾಪಕ್ಕೆ ಏನಾದ್ರೂ ಗುರಿಯಾಗಿದ್ದರೆ ಅವ್ರಿಗಂತೂ ಮದುವೆ ವಿಚಾರ ಹೊಂದಾಣಿಕೆ ಬರೋದೇ ಇಲ್ಲ, ಕಂಕಣ ಪ್ರಾಪ್ತಿ ಕೂಡದೇ ಇಲ್ಲ. ಮತ್ತೆ ಮನೆಯ ಹಿರಿಕರು ಇರ್ತಾರೆ ನೋಡಿ, ಅವರೇನಾದ್ರೂ ಮನಸ್ಸಿನ ನಿಯಂತ್ರಣ ತಪ್ಪಿ ಪ್ರತ್ಯಕ್ಷವಾಗುವ ಪರೋಕ್ಷವಾಗುವ ಕೆಲವೊಂದು ಅಪಚಾರ ಅನಾಚಾರಗಳಲ್ಲಿ ಏನಾದ್ರೂ ಭಾಗಿಯಾಗಿದ್ರೆ ಅದು ಕೂಡ ಆನುವಂಶಿಕ ಕರ್ಮಕ್ಕೆ ಕಾರಣವಾಗ್ತದೆ. ಅವಾಗ ಮುಂದಿನ ಪೀಳಿಗೆಯಲ್ಲಿ ಸಂತಾನ ಹಾಗೂ ಸಂಸಾರ ಹಾಗೂ ಕಂಕಣ ಪ್ರಾಪ್ತಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ. ಇನ್ನು ಕೆಲವೊಬ್ಬರ ಜಾತಕದಲ್ಲಿ ರಾಹುವಿನ ಕಾಡಾಟದಿಂದ ಅಪೂರ್ಣ ಕಾಳ ಸರ್ಪದೋಷ ಮತ್ತು ಸಂಪೂರ್ಣ ಕಾಳ ಸರ್ಪದೋಷ ಬಂದು ಕೂಡ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತದೆ, ಮಾಂಗಲ್ಯ ದೋಷಕ್ಕೆ ಗುರಿ ಆಗ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಹಿರಿಕರು ಹರಕೆಗಳನ್ನ ಬೇಡ್ಕೊಂತಾರೆ, ಇಂಥ ಮಗು ಹುಟ್ಟಬೇಕು, ಇದೇ ತರ ಮದುವೆ ಮಾಡ್ತೀವಿ, ಅದು ಇದು ಅಂತ ಬೇಡ್ಕೊಂಡು ಅವ್ರು ಕಾಲ ಆಗಿ ಹೋಗ್ಬಿಡ್ತಾರೆ, ಅಂದ್ರೆ ಮರ್ತು ಹೋಗ್ಬಿಡ್ತಾರೆ. ಅವಾಗ ಹರಕೆ ದೋಷದಿಂದನೂ ಕೂಡ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಿಲ್ಲ. ವೀಕ್ಷಕರೇ, ಇಷ್ಟೆಲ್ಲ ಮೂಲ ಕಾರಣಗಳು ಇರ್ತವೆ. ಆದ್ರೆ ಮದುವೆಗೆ ಜಾತಕ ಅಂತ ನಾವು ವಿಮರ್ಶೆ ಮಾಡಿದಾಗ ಪ್ರಥಮವಾಗಿ ಬರುವಂತದ್ದು ರಾಹುವಿನ ಕಾಡಾಟ ಇದ್ರೆ ಮಾತ್ರ ಕಂಕಣ ದೋಷಕ್ಕೆ ಗುರಿ ಆಗ್ತಾರೆ. ರಾಹುವಿನ ಪ್ರಭಾವ ಚೆನ್ನಾಗಿದ್ರೆ ಮಾತ್ರ ಗುರುಬಲ ಕೂಡಿ ಬರ್ತದೆ. ಯಾವಾಗ ರಾಹುವಿನ ಕಾಡಾಟ ಶುರು ಆಗ್ತದೋ ಎಲ್ಲದಕ್ಕೂ ಮೂಲ ಸಮಸ್ಯೆ ರಾಹು. ರಾಹುವಿನ ಪ್ರಭಾವ ಶಾಂತಚಿತ್ತವಾಗಿ ಹೋಗಬೇಕಂದ್ರೆ ಮೂಲವಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನೀವು ಪೂಜೆ ಮಾಡಬೇಕು. ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಹಾರವನ್ನು ನೀವು ನೀಡಬೇಕಾಗ್ತದೆ. ತುಳಸಿ ಹಾರ ನೀಡಿ ನೀವು ಅರ್ಚನೆ ಮಾಡಿಸಿ, ಹಾಗೆ ಮೊಸರು ಹಾಗೂ ಬೆಲ್ಲದ ಅನ್ನದ ನೈವೇದ್ಯವನ್ನು ನೀವು ಅಲ್ಲಿ ಹಂಚಬೇಕಾಗ್ತದೆ ದೇವಿಗೆ ಕೊಟ್ಟಿ. ಈ ರೀತಿಯಲ್ಲೇ ಮಾಡಿದಾಗ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಆಗ್ತದೆ. ಅವಾಗ ಏನಾಗ್ತದೆ, ಸ್ತ್ರೀ ಮತ್ತು ಪುರುಷ ಅನ್ವೇಷಣೆ ಆಗ್ತದೆ, ಹೊಂದಾಣಿಕೆ ಕೂಡಿ ಬರ್ತದೆ, ಜಾತಕ ದೋಷ ಒಂದೊಂದಾಗಿ ನಿಮಿತ್ತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಅದರ ಪ್ರಭಾವ. ಎರಡನೇದಾಗಿ ಆನುವಂಶಿಕ ಕರ್ಮಗಳನ್ನ ನೀವು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಆನುವಂಶಿಕ ಕರ್ಮಗಳು, ಶಾಪಗಳು ಅನ್ನೋದು ಏನಿರ್ತದೆ, ಮನೆ ಹಿರಿಕರ ಹತ್ರ ಚರ್ಚೆ ಮಾಡಿ
ಯಾವುದಾದ್ರೂ ಕರ್ಮ ಆಗಿದೆಯಾ, ಅನಾಚಾರ ಅಥವಾ ಅಪಚಾರಗಳೇನಾಗಿದೆಯಾ, ದೈವ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಏನಾದ್ರೂ ತೊಂದರೆ ಮಾಡಿದಾರ, ಮನೆ ದೇವರ ಹರಕೆ ಏನಾದ್ರೂ ಕೊಟ್ಟು ಮರ್ತು ಹೋಗಿದ್ದೀರಾ, ಇದ್ರ ಬಗ್ಗೆ ನೀವು ಕೆದಕಬೇಕು. ಕೆದಕ್ಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ವಯಸ್ಸು 40 ದಾಟಿದ್ರು ಮದುವೆ ಆಗಿಲ್ಲ ಅಂದ್ರೆ ಅಂತ ಸಮಸ್ಯೆಗಳಿಂದ ನರಳುತ್ತಾ ಇರ್ತಾರೆ. ಅನುವಂಶಿಕ ಶಾಪ ಕರ್ಮ ವಿಮೋಚನೆ ಮಾಡ್ಕೋಬೇಕು. ಇನ್ನು ಸ್ತ್ರೀ ಶಾಪ ಹೇಗ್ ಬರುತ್ತೋ ಗೊತ್ತಾಗುದಿಲ್ಲ. ಜಾತಕದಿಂದನೂ ಬರ್ಬೋದು, ಅಥವಾ ಕರ್ಮಗಳ ಫಲದಿಂದನೂ ಬರ್ಬೋದು, ಅಥವಾ ಮಾಡುವಂತ ಅನಾಚಾರಗಳಿಂದನೂ ಕೂಡ ಶಾಪಗ್ರಸ್ತರಾಗಿ ನರಳಬಹುದು. ಅವಾಗ ತಜ್ಞರ ಹತ್ರ ಚರ್ಚೆ ಮಾಡಿ, ಒಳ್ಳೆ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳ ಹತ್ರ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ತ್ರೀ ಶಾಪ ವಿಮೋಚನೆ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಕಾಳಸರ್ಪದೋಷ, ಅಪೂರ್ಣ ಕಾಳಸರ್ಪದೋಷ, ಸಂಪೂರ್ಣ ಕಾಳಸರ್ಪದೋಷ, ಇದನ್ನ ನೀವು ರಾಹುವಿನ ಯೋಗದಲ್ಲಿ ಅಂದ್ರೆ ರಾಹು ಶಾಂತಿ ಮಾಡಿಕೊಂಡು ಕಾಳಸರ್ಪದೋಷಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು. ಮೂಲ ಜಾತಕದಲ್ಲಿ ಬರುವಂತದ್ದು ರಾಹುವಿನ ಕಾಡಾಟದಿಂದ ಕಾಳಸರ್ಪದೋಷ, ಅಪೂರ್ಣ ಕಾಳಸರ್ಪದೋಷದಿಂದ ಹಾಗೂ ಸ್ತ್ರೀ ಶಾಪದಿಂದ, ಹಾಗೆ ಅನುವಂಶಿಕ ಕರ್ಮದಿಂದ ಮದುವೆ ಕಂಕಣ ಪ್ರಾಪ್ತಿ ವಿಚಾರದಲ್ಲಿ ಕಂಕಣ ಬಲ ಕೂಡಿ ಬರುವುದಿಲ್ಲ, ದೋಷಪೂರಿತವಾಗಿ ಒದ್ದಾಡ್ತಾ ಇರ್ತಾರೆ. ಇದರಿಂದ ವಯಸ್ಸು 40 ದಾಟಿದ್ರು ಮದುವೆ ಆಗೋದಿಲ್ಲ, ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ಸಂತಾನ ನೋಡೋದಿಲ್ಲ, ಕುಟುಂಬನ ಸಾಂಸಾರಿಕ ಸುಖ ಶಾಂತಿ ಅನುಭವಿಸೋದೇ ಇಲ್ಲ. ಬರೇ ಏನ್ ಮಾಡ್ತಾರೆ, ನಮಗೆ ಈ ತರ ಆಗ್ತಾ ಇದೆ, ನಮ್ಮ ಹಣೆ ಬರನೇ ಸರಿಗಿಲ್ಲ, ಅಥವಾ ನಮ್ಮ ಟೈಮೇ ಹಿಂಗಿದೆಯೋ, ಸುಮ್ಮನೆ ಭಗವಂತನ ಮೇಲೆ ಭಾರ ಹಾಕಿ ಭಗವಂತನನ್ನು ದೋಷಿ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ನಿಮ್ಮ ಜಾತಕದ ವಿಮರ್ಶೆ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು. ರಾಹು ದೋಷ ಇದ್ರೆ ಪರಿಹಾರ ಮಾಡ್ಕೋಬೇಕು, ಅನುವಂಶಿಕ ಕರ್ಮ ಇದ್ರೆ ವಿಮೋಚನೆ ಮಾಡ್ಕೋಬೇಕು, ಸ್ತ್ರೀ ಶಾಪ ದೋಷ ಇದ್ರೆ ಪರಿಹಾರ ಮಾಡ್ಕೊಳ್ಳಿ, ಕಾಳಸರ್ಪ ದೋಷಗಳಿದ್ರು ಪರಿಹಾರ ಮಾಡ್ಕೊಂಡ್ರೆ ಸುಮಾರು 2 ರಿಂದ 3 ತಿಂಗಳ ಒಳಭಾಗದಲ್ಲಿ ಕಂಕಣ ಪ್ರಾಪ್ತಿ ಕೂಡಿ ಬಂದೇ ಬರ್ತದೆ. ಎಂತಹ ಮನುಷ್ಯ ಆಗಿದ್ರು ಕೂಡ ವೀಕ್ಷಕರೇ, ಜಾತಕನೇ ಮೂಲ ಆಧಾರವಾಗಿರ್ತದೆ. ಮದುವೆ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗಿರಲಿಕ್ಕೆ ಮೂಲ ಕಾರಣ ಜಾತಕನೇ ಆಗಿರುತ್ತದೆ. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಸ್ ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ಸಂತಾನಗಳ ಬಗ್ಗೆ, ಕಂಕಣ ಪ್ರಾಪ್ತಿ ಯೋಗದ ಬಗ್ಗೆ, ಸಾಂಸಾರಿಕ ಸುಖ ಶಾಂತಿ ನೆಮ್ಮದಿಯಲ್ಲಿ ಗೊಂದಲವಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.